ದಿನಗಳಿಂದ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ವಿಚಾರ, ಸಂಚಲನವನ್ನ ಉಂಟು ಮಾಡ್ತಾ ಇರುವಂತಹ ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ ಹನಿ ಟ್ರ್ಯಾಪ್ ಪ್ರಕರಣ. ಹನಿ ಟ್ರ್ಯಾಪ್ ಪ್ರಕರಣ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವ ಕೆ.ಎನ್. ರಾಜಣ್ಣ. ನೆಲಮಂಗಲದ ಟಿ ಬೇಗೂರಿನ ಸಿದ್ಧಾರ್ಥ ಕಾಲೇಜಿಗೆ ಹೋಗಿ ಭೇಟಿ ಕೊಟ್ಟಿರೋದು. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ 3 ಪುಟದ ದೂರನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಸಮಗ್ರ ದಾಖಲೆ ಕೊಟ್ರ ಕೆ.ಎನ್. ರಾಜಣ್ಣ. ಪರಮೇಶ್ವರ್ ಒಡೆತನದ ಕಾಲೇಜಿನಲ್ಲಿ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ. 6 ದಿನಗಳ ಬಳಿಕ ದೂರು ಕೊಟ್ಟಿರೋದು ಸಚಿವ ಕೆ.ಎನ್. ರಾಜಣ್ಣ. ಸದನದಲ್ಲಿ ಗೃಹ ಸಚಿವರು ಘೋಷಿಸಿದಂತೆ ತನಿಖೆಗೆ ಆದೇಶ ಮಾಡ್ತಾರಾ? ಬಹಳ ಕುತೂಹಲ ಕೆರಳಿಸಿದೆ. ಸರ್ಕಾರ ಈಗ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ, ಯಾವ ರೀತಿ ತನಿಖೆಯನ್ನ ನಡೆಸುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ಕೆ.ಎನ್. ರಾಜಣ್ಣ ಅವರು ನುಡಿದಂತೆ ನಡೆದಿದ್ದಾರೆ. ಈಗ ಮೊನ್ನೆ ಅವರು ಹೇಳಿದ್ರು, ಗೃಹ ಸಚಿವರು ಎಲ್ಲಿರ್ತಾರೋ ಅಲ್ಲಿಗೆ ಹುಡ್ಕೊಂಡೋಗಿ ನಾನು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ದೂರು ಕೊಡ್ತೀನಿ ಅಂತ ಹೇಳಿ. ಅದರಂತೆ ಅವರ ಸರ್ಕಾರದ ಧ್ಯೇಯ ಏನಿದೆ, ನುಡಿದಂತೆ ನಡೀತೇವೆ ಅಂತ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, ಅದೇ ರೀತಿ ಕೆ.ಎನ್. ರಾಜಣ್ಣ ಅವರು ಕೂಡ ಅನುಸರಿಸಿರೋದು, ನುಡಿದಂತೆ ನಡೆದಿದ್ದಾರೆ. ಪರಮೇಶ್ವರ್ ಅವರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಖುದ್ದು ಅವರನ್ನ ಭೇಟಿ ಮಾಡಿ ಸುಮಾರು 3 ಪುಟಗಳ ದೂರನ್ನ ಕೊಟ್ಟಿದ್ದಾರೆ. ನೆಲಮಂಗಲದ ಟಿ ಬೇಗೂರಿನಲ್ಲಿರುವ ಸಿದ್ಧಾರ್ಥ ಕಾಲೇಜಿಗೆ ಹೋಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಕೆ.ಎನ್. ರಾಜಣ್ಣ ಅವರು ದೂರನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಆ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ದಿನದಿನಕ್ಕೂ ಕೂಡ ಸಾಕಷ್ಟು ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಈಗ ಕೆ.ಎನ್. ರಾಜಣ್ಣ ಅವರು ದೂರು ಕೊಟ್ಟಿರೋದ್ರಿಂದ ಗೃಹ ಸಚಿವರು ಏನ್ ಕ್ರಮ ತೆಗೆದುಕೊಳ್ತಾರೆ, ಯಾವ ರೀತಿ ತನಿಖೆಗೆ ಆದೇಶ ಕೊಡ್ತಾರೆ, ಕಾದು ನೋಡ್ಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹೇಮಂತ್, ಕಳೆದ ಕೆಲ ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನವನ್ನ ಉಂಟು ಮಾಡ್ತಾ ಇರುವಂತಹ ವಿಚಾರ ಹನಿ ಟ್ರ್ಯಾಪ್. ಸ್ವತಃ ಸದನದಲ್ಲೇ ಈ ಬಗ್ಗೆ ಕೆ.ಎನ್. ರಾಜಣ್ಣ ಅವರು ಹೇಳಿಕೆ ಕೊಡ್ತಾರೆ. ಆಗ ತನಿಖೆ ಮಾಡ್ತೀನಿ ಅಂತ, ಮಾಡೋಕ್ಕೆ ಆದೇಶ ಕೊಡ್ತೀನಿ ಅಂತನೂ ಕೂಡ ಹೇಳ್ತಾರೆ. ಇವತ್ತು ಸ್ವತಃ ಎಲ್ಲಿದ್ದಾರೋ ಗೃಹ ಸಚಿವರು ಅಲ್ಲಿಗೆ ಹುಡ್ಕೊಂಡು ಹೋಗಿ ದೂರು ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅಂತ ಹೇಳಿ ಹೇಮಂತ್. ಎಸ್ ಪೂರ್ಣಿಮಾ, ಏನಂತಂದ್ರೆ ನಿನ್ನೆಯಿಂದಲೂ ಕೂಡ ಏನು ಕೆ.ಎನ್. ರಾಜಣ್ಣ ಅವರು ನಾನು ಸೂಕ್ತ ಸಮಯದಲ್ಲಿ ನಿರ್ಧಾರವನ್ನ ಮಾಡಿ ಏನು ದೂರನ್ನ ನೀಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಕೂಡ ಏನು 3 ಪುಟಗಳ ಒಂದು ದೂರನ್ನ ಸಿದ್ಧಪಡಿಸಿಕೊಂಡು ನಾನು ಇವತ್ತು ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲಿರ್ತಾರೋ ಅಲ್ಲೇ ಹೋಗಿ ದೂರನ್ನ ನೀಡ್ತೇನೆ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ಏನು ನೆಲಮಂಗಲದ ಟಿ ಬೇಗೂರಿನಲ್ಲಿರುವಂತಹ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೆಡಿಕಲ್ ಕಾಲೇಜ್ಗೆ ಹೋಗಿ ಅಲ್ಲೇ ಅವರು ದೂರನ್ನ ನೀಡಿರುವಂತದ್ದು. ಏನು ಪರಮೇಶ್ವರ್ ಅವರು ಕಳೆದ 3 ದಿನಗಳಿಂದಲೂ ಕೂಡ ನನ್ಗಿನ್ನ ದೂರು ಬಂದಿಲ್ಲ, ದೂರು ಬಂದ ಬಳಿಕ ತನಿಖೆಗೆ ಆದೇಶ ಮಾಡ್ತೀನಿ ಅಂತ ಹೇಳಿದ್ರು. ಏನು ಹನಿ ಟ್ರ್ಯಾಪ್ ವಿಚಾರವಾಗಿ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಏನು ಕೆ.ಎನ್. ರಾಜಣ್ಣ ಅವರು ಇವತ್ತು ನೇರವಾಗಿ ಪರಮೇಶ್ವರ್ ಅವ್ರನ್ನೇ ಭೇಟಿ ಮಾಡಿ ದೂರನ್ನ ಸಲ್ಲಿಸಿರುವಂತದ್ದು. ಅದು ಕೂಡ 3 ಪುಟಗಳಲ್ಲಿ ಏನು ಒಬ್ಬನೇ ವ್ಯಕ್ತಿ 2ರಿಂದ ಹೆಚ್ಚು ಏನು ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ನನ್ನನ್ನು ಭೇಟಿಯಾಗಿದ್ದ. ಮತ್ತೆ ಮೊದಲ ಬಾರಿಗೆ ಬಂದಂತ ಸಂದರ್ಭದಲ್ಲಿ ಏನು ಹೈಕೋರ್ಟ್ ಲಾಯರ್ ಅಂತ ಹೇಳಿ ಪರಿಚಯ ಮಾಡಿಸಿದಂಥದ್ದು. ಅದಾದ ಬಳಿಕ ಲಾಯರ್ ಅಂತ ಹೇಳಿ ಮತ್ತೊಮ್ಮೆ ಪರಿಚಯ ಮಾಡಿಸಿದ್ರು ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನ ಕೂಡ ಏನು ಹನಿ ಟ್ರ್ಯಾಪ್ ವಿಚಾರವಾಗಿ ಹೇಳಿದ್ರು. ಅದೇ ರೀತಿಯಾಗಿ ಒಂದು ಏನು 3 ಪುಟಗಳಲ್ಲಿ ಸಿದ್ಧವಾಗಿದ್ದಂತ ಒಂದು ಕಾಪಿ ಏನಿದೆ ಅದನ್ನ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೀಡಿರುವಂತದ್ದು. ಏನು ಮುಂದೆ ಜಿ ಪರಮೇಶ್ವರ್ ಅವರು ಏನು ಗೃಹ ಸಚಿವರಾಗಿದ್ದಾರೆ, ಇವರು ಯಾವ ರೀತಿಯ ತನಿಖೆಯನ್ನ ಮಾಡ್ತಾರೆ, ಇದನ್ನ ಏನು ಸಿಸಿಬಿಗೆ ವಹಿಸ್ತಾರ ಅಥವಾ ಪೊಲೀಸ್ ಇಲಾಖೆಯಲ್ಲೇ ತನಿಖೆಯನ್ನ ನಡೆಸುವಂತ ಕೆಲಸ ಮಾಡ್ತಾರ, ಕಾದ್ ನೋಡ್ಬೇಕಾಗಿರುವಂತದ್ದು. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ಹೇಮಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕೆ.ಎನ್. ರಾಜಣ್ಣ ಅವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ದೂರು ಕೊಟ್ಟಿರುವಂತಹ ದೃಶ್ಯಾವಳಿಗಳು ನೋಡಿ. ಕಾರ್ನಲ್ಲಿ ಬಂದು ಇಳಿತಾರೆ. ನೆಲಮಂಗಲದ ಟಿ ಬೇಗೂರಿನಲ್ಲಿರೋ ಸಿದ್ಧಾರ್ಥ ಕಾಲೇಜಿಗೆ ಭೇಟಿ ಕೊಡೋದು. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ 3 ಪುಟಗಳ ದೂರು ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದಂತಹ ದಾಖಲೆ ಕೊಟ್ರ ಈ ಸಂದರ್ಭದಲ್ಲಿ ಕೆ.ಎನ್. ರಾಜಣ್ಣ ಅವರು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಡೆತನದ ಕಾಲೇಜು. ಆ ಕಾಲೇಜಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಇವತ್ತು ಒಂದು ಹೇಳಿಕೆ ಕೊಟ್ಟಿದ್ರು ರಾಜಣ್ಣ ಅವರು, ಗೃಹ ಸಚಿವರು ಎಲ್ಲಿರ್ತಾರೋ
ಅಲ್ಲಿಗೆ ಹೋಗಿ ದೂರನ್ನ ಕೊಡ್ತೀನಿ ಅಂತ ಹೇಳಿದ್ರು. ಅದರಂತೆ ನುಡಿದಂತೆ ನಡ್ಕೊಂಡಿದ್ದಾರೆ ಸಹಕಾರ ಸಚಿವರಾದಂತಹ KN ರಾಜಣ್ಣ ಅವರು. ಇವತ್ತು ಸಿದ್ಧಾರ್ಥ ಕಾಲೇಜಿನಲ್ಲಿ ಗೃಹ ಸಚಿವರು ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿ ಕೊಟ್ಟು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿರೋದು ಈಗ ಮತ್ತೊಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ KN ರಾಜಣ್ಣ ಅವರು ಮೊನ್ನೆ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಗೃಹ ಸಚಿವರು ತನಿಖೆಗೆ ಆದೇಶವನ್ನ ಕೊಡ್ತಾರೆ. ಈಗ ಸ್ವತಃ KN ರಾಜಣ್ಣ ಅವರೇ ಹೋಗಿ ದೂರು ಕೊಟ್ಟಿರೋದ್ರಿಂದ ಯಾವ ರೀತಿ ತನಿಖೆಗೆ ಆದೇಶ ಮಾಡ್ತಾರೆ? ಹಾಗಾಗಿ ಸರ್ಕಾರದ ಮುಂದಿನ ನಿರ್ಧಾರ, ಮುಂದಿನ ನಡೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ.